ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚುತ್ತಿರುವ ರೀಲ್ಗಳ ಜನಪ್ರಿಯತೆಯು ಹೊಸ ಮನರಂಜನೆಯ ಮಾಧ್ಯಮವನ್ನ ಪರಿಚಯಿಸಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಸಮಾಜದಲ್ಲಿ ಅಶ್ಲೀಲ ಮತ್ತು ಅಪಾಯಕಾರಿ ನಡವಳಿಕೆಗಳು ಉತ್ತೇಜಿಸಿದೆ. ಉತ್ತರ ಪ್ರದೇಶದ ಗಯಾಜ್ಬಾದ್ನಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆಯನ್ನ ತೆಗೆದುಕೊಳ್ಳಿ. ಅಪ್ರಾಪ್ತ ಬಾಲಕಿ ರೀಲ್ ಮಾಡುವಾಗ 6ನೇ ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಈಗ ಮತ್ತೊಂದು ಆಘಾತಕಾರಿ ವಿಡಿಯೋ ಕೂಡ ವೈರಲ್ ಆಗಿದ್ದು, ಜನರು ಯೋಚಿಸುವಂತೆ ಮಾಡ್ತಾ ಇರುವಂತದ್ದು ಈ ವಿಡಿಯೋಗಳು. ವೈರಲ್ ಆಗ್ತಾ ಇರುವ ವಿಡಿಯೋದಲ್ಲಿ ಒಬ್ಬ ಪುರುಷನು ಅವನ ಕುತ್ತಿಗೆವರೆಗೆ ನೆಲದಲ್ಲಿ ಹೂತಿ ಹೋಗಿರೋದನ್ನ ನಾವು ಕಾಣಬಹುದು. ಆದ್ರೆ ಭಾಗಶಃ ಅವನ ತಾಯಿಯಾಗಿರುವ ಮಹಿಳೆ ಅವನಿಗೆ ಆಹಾರವನ್ನ ನೀಡ್ತಾ ಇರುವುದನ್ನ ಕೂಡ ಕಾಣಬಹುದು. ಇದಲ್ಲದೆ ಪುರುಷನ ಪಕ್ಕದಲ್ಲಿ ಇನ್ನೊಬ್ಬ ಮಹಿಳೆ ಇರಬೇಕು, ಅವರು ಭಾಗಶಃ ಅವರ ಹೆಂಡತಿ ಇರಬಹುದು. ಈಗ ಈ ವಿಡಿಯೋ ನೋಡಿ ಬಹುತೇಕ ಮಂದಿ ತಲೆ ಕೆಡಿಸ್ಕೊಂಡಿದ್ದಾರೆ. ಅದೇ ಸಮಯದಲ್ಲಿ ಕೆಲವರು ಈ ಪರಿಸ್ಥಿತಿಯ ಬಗ್ಗೆ ತೀವ್ರ ಕಳವಳ ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ರೀಲ್ ಮತ್ತು ಶಾರ್ಟ್ಸ್ ವಿಡಿಯೋಗಳ ಮೂಲಕ ಪ್ರಸಿದ್ಧರಾಗುವ ತಮ್ಮ ಆಸೆಯಲ್ಲಿ ಕೆಲವರು ಈಗ ಮಿತಿಯನ್ನ ದಾಟ್ತಾ ಇದ್ದಾರೆ ಎಂದು ಕೂಡ ಒಂದಷ್ಟು ಜನ ಹೇಳ್ತಾ ಇರುವಂತದ್ದು. ಈ ವಿಡಿಯೋವನ್ನ ಸಾಕಷ್ಟು ಜನ ನೋಡಿ ಯಾಕೆ ಈ ರೀತಿ ಆಗ್ತಾ ಇದೆ ಪ್ರಪಂಚ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಮೆಂಟ್ಸ್ ಗಳನ್ನ ಹಾಕ್ತಾ ಇರುವಂತದ್ದು. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ರೀಲ್ಸ್ಗಾಗಿ ಜನ ಯಾವ ಮಟ್ಟಿಗೆ ಇಳಿತಾರೆ ಅಂದ್ರೆ ಈ ಮಟ್ಟಿಗೂ ಕೂಡ ಇಳಿಬಹುದು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. 54,000 ಮಂದಿ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಾರೆ. ವಿಡಿಯೋ ನೋಡಿದ ಜನರು ತಮ್ಮ ತಮ್ಮ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ಈ ರೀತಿ ಹಾನಿಕಾರಕ ವಿಷಯಗಳನ್ನ ತಡೆಯಲು ಕಠಿಣ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಕೆಲವರು ಒತ್ತಾಯಿಸಿದ್ದಾರೆ.